ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಿಟೆಟ್ 2026ಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಕಸ್ ಮಾಡೋಣ. ಅಂದರೆ ಸಿಟೆಟ್ ಎಕ್ಸಾಮು ಫೆಬ್ರವರಿ 8ರಂದು ಇರತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಒಂದು ಹೆಚ್ಚು ಕಡಿಮೆ 1.5 2 ತಿಂಗಳ ಟೈಮ್ ಏನಿದೆ, ಈ ಒಂದು 2 ತಿಂಗಳಲ್ಲಿ ಯಾವ ಪುಸ್ತಕಗಳನ್ನು ಓದಬೇಕು ಮತ್ತು ಎಲಿಜಿಬಲ್ ಮಾರ್ಕ್ಸ್ ಏನು, ಒಂದು ವೇಳೆ ಈ ಒಂದು ಸಿಟೆಟನ್ನು ಬಿಟ್ಟರೆ GPT ಮತ್ತು PST ಎಕ್ಸಾಮ್ ಬರೆಯೋದಕ್ಕೆ ಬೇರೆ ದಾರಿ ಏನಾದರೂ ಇದೆಯಾ ಮುಂತಾದ ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಗೆ ನೀವು ಬಯಸೋದಾದರೆ ಈ ಒಂದು ಸಿಟೆಟ್ನ ಪ್ರೀವಿಯಸ್ ಇಯರ್ ಒಂದು ಕ್ವೆಶನ್ ಪೇಪರ್ಗಳನ್ನು ನಾನು ಅನಲೈಸ್ ಮಾಡೋದ್ರ ಜೊತೆಗೆ ಒಂದು ವಿಡಿಯೋಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದು ನೀವು ಬಯಸೋದಾದರೆ, ಒಂದು ವೇಳೆ ನಿಮಗೇನಾದರೂ ಅದು ಅವಶ್ಯಕತೆ ಅನಿಸಿದರೆ ನೀವು ಕಮೆಂಟ್ ಮಾಡಿ. ಬೇಕಾದರೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕನ್ನಡದಲ್ಲೇ ನೀಡೋದ್ರ ಮೂಲಕ ಅವುಗಳನ್ನು ವಿವರಣೆಯನ್ನು ನೀಡ್ತೀನಿ. ಅಂದರೆ ನಿಮಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಯಾವ ರೀತಿ ಓದಬೇಕು ಏನಂತೇಳಿ. ಸೊ ಹಾಗಾಗಿ ನಿಮ್ಮ ಒಂದು ಕಾಮೆಂಟ್ಗಳ ನಿರ್ಧಾರದ ಮೇಲೆ ಒಂದು ಸಿಟೆಟ್ನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ನಿರ್ಧಾರ ಆಗುತ್ತೆ. ಮತ್ತು ಈಗ ನಾವು ಈ ಒಂದು ವಿಡಿಯೋದ ನೇರವಾಗಿ ವಿಷಯಕ್ಕೆ ಬರೋದಾದರೆ, ಈ ವಿಡಿಯೋದಲ್ಲಿ ನಾವು ಇದಿಷ್ಟು ಅಂದರೆ ತಮ್ನೇಲ್ ಮೇಲೆ ಏನು ಕಾಣ್ತಾ ಇದೆ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹ ನೀಡಿ. ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಹೆಚ್ಚು ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ಸಹಕಾರಿಯಾಗುತ್ತೆ. ಆ ಕಾರಣದಿಂದಾಗಿ ಈ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾವು ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ ಸ್ನೇಹಿತರೆ, ಮೊದಲು ನಾವು ಏನು ಮಾಡೋಣ ಅಂತಂತಂದರೆ ಈ ಒಂದು ಎಲಿಜಿಬಲ್ ಮಾರ್ಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸಿಟೆಟ್ ಎಕ್ಸಾಮ್ ಫೆಬ್ರವರಿ 8ಕ್ಕೆ ಇರತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂತಂದರೆ SC ST ಮತ್ತು OBC ಅಭ್ಯರ್ಥಿಗಳು ಏನು ಸೆಂಟ್ರಲ್ನ ಒಂದು ಲಿಸ್ಟ್ನಲ್ಲಿ ಇದ್ದಂತೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಥರ್ಡ್ ಬಿ OBC ಅನಿಸ್ಕೊಂಡ್ರೂ ಕೂಡ ಅದರಲ್ಲಿ ಬರ್ತಕ್ಕಂಥ ಕೆಲವು ಕೆಟಗರಿಗಳು ಸೆಂಟ್ರಲ್ನಲ್ಲಿ GM ಬರ್ತವೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ OBC ಎಲ್ಲವೂ ಸೆಂಟ್ರಲ್ನಲ್ಲಿ OBC ಆಗಿರೋದಿಲ್ಲ. ಅದನ್ನು ಸ್ವಲ್ಪ ನೀವು ಗಮನಿಸಿ. ಈಗ ಎಲಿಜಿಬಲ್ ಮಾರ್ಕ್ಸ್ ಏನಪ್ಪ ಅಂದರೆ SC ST ಮತ್ತು OBCದವರಿಗೆ 83 ತೊಗೊಂಡ್ರೆ ನೀವು ಎಲಿಜಿಬಲ್ ಆದಂತೆ. ಅಂದರೆ ಈ ಒಂದು ಸಿಟೆಟನ್ನು 83 ಅಂಕಗಳನ್ನು ಪಡ್ಕೊಂಡ್ರೆ ಅಂತಂದರೆ ಎಲಿಜಿಬಲ್ ಆದಂಗೆ. ಒಂದು ವಿಷಯ ನೆನಪಿರಲಿ, SC STದವ್ರಿಗೆ 83 ಎಲಿಜಿಬಲ್, ಇದು ಕ್ಲಿಯರ್. ಇಲ್ಲಿ OBCದವ್ರಿಗೆ ಒಂದು ವಿಚಾರ ಮಾಡೋಣ. ಏನಪ್ಪ ಅಂತಂದರೆ OBCದವರು ಕೂಡ ನೀವು 83 ಮಾರ್ಕ್ಸ್ ತಗೊಂಡ್ರೆ ಸಿಟೆಟ್ ಕ್ಲಿಯರ್ ಆಯಿತು. ನೀವು PST ಮತ್ತು GPT ಬರೆಯೋಕ್ಕೆ ಅಂತೇಳಿ ನೀವು ಏನಾದರೂ ಆನ್ಲೈನ್ ಅಪ್ಲಿಕೇಶನ್ ಒಂದು ವೇಳೆ PST ಅಥವಾ GPT ನೋಟಿಫಿಕೇಷನ್ ಆದ ನಂತರ ಈ ಒಂದು ಸಿಟೆಟ್ 83 84 85 ಅಂಕಗಳನ್ನು ತೊಗೊಂಡು ಪಾಸಾಗಿ ಆ ಒಂದು ಸಿಟೆಟ್ ಮಾರ್ಕ್ಸ್ ಕಾರ್ಡ್ ಅಥವಾ ಸರ್ಟಿಫಿಕೇಟ್ ಮೇಲೆ ನೀವು ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಹೋದ್ರಿ ಅಂತಂದರೆ ಅಲ್ಲಿ ಖಂಡಿತವಾಗಲೂ ನೀವು ಎಲಿಜಿಬಲ್ ಇರೋದಿಲ್ಲ. ಯಾಕಪ್ಪ ಅಂತಂತಂದರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ OBC ಅಂಡರ್ ಬರ್ತಕ್ಕಂಥ ಅಂದರೆ 2A 2B 3rd B ಈ ವಿಷಯವನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದಾಗಿ ಕೂಡ ರಿಪೀಟ್ ಮಾಡ್ತಾ ಇರ್ತಕ್ಕಂಥದ್ದು ಏನಂದರೆ ಮಿಸ್ಟೇಕ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ, ಮತ್ತು ಎಲ್ಲವೂ ಒಂದೇ ವಿಡಿಯೋದಲ್ಲಿ ಇನ್ನೂ ಇನ್ಫಾರ್ಮೇಷನ್ ಕೊಡೋಣ ಅನ್ನೋದಕ್ಕೋಸ್ಕರ ರಿಪೀಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. 2A 2B 3rd B ಮತ್ತು ಇಲ್ಲಿ ಕೆಟಗರಿ 1 ಕೂಡ ಅದನ್ನು ಗಮನಿಸ್ಬೇಕು ನಾವು. ಇವರು ಕೂಡ OBCಯಲ್ಲೇ ಬರ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನಿಮಗೆ ಅಂದರೆ ಕೆಟಗರಿ 1ದವರಿಗೆ 83 ತೊಗೊಂಡ್ರೆ ನಡೀತೆ. ಆ ಕಾರಣದಿಂದ ಕೆಟಗರಿ 1ಅನ್ನು ಇಲ್ಲಿ ನಾವು ಕೈ ಬಿಡೋಣ. ಇಲ್ಲಿ 2A 2B 3rd B ಈ 4 ಒಂದು ಕೆಟಗರಿಗೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ನೀವು 83 ನಾವು ಇಲ್ಲಿ ಕರ್ನಾಟಕದಲ್ಲಿ OBCಯಲ್ಲಿ ಬರ್ತೀರಿ. ಆದರೆ 3rd Bದವರು ಸೆಂಟ್ರಲ್ನಲ್ಲಿ ಬಹುತೇಕ GM ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಆದಾಗ್ಯೂ ಕೂಡ ನಿಮಗೂ ಇದು ಮಾಹಿತಿ ಗೊತ್ತಿರಲಿ. ಈಗ ಉದಾಹರಣೆಗೆ ನಾನು 2Aಯನ್ನು ಕನ್ಸಿಡರ್ ಮಾಡ್ತೀನಿ. 2Aಯನ್ನು ನಾವು ಉದಾಹರಣೆಗೆ ತೊಗೊಂಡು ಹೇಳೋದಾದರೆ ನೋಡಿ, 2Aದಲ್ಲಿ ಬರ್ತಕ್ಕಂಥ ಒಂದು ಕಮ್ಯುನಿಟಿಯ ಅಭ್ಯರ್ಥಿ ಅಂದರೆ ಒಂದು ಕ್ಯಾಸ್ಟ್ನ ಅಭ್ಯರ್ಥಿ 88 ತೊಗೊಂಡು ಪಾಸಾಗಿದ್ದಾನೆ ಅಂತ ಅಂದ್ಕೊಳ್ಳಿ. ಅಂದರೆ 88 ಅಂಕಗಳನ್ನು ತೊಗೊಂಡ್ರೆ ಏನಾಗುತ್ತೆ, ಒಬ್ಬ 2A ಅಭ್ಯರ್ಥಿ 88 ಅಂಕಗಳನ್ನು ತೊಗೊಂಡ ಅಂತಂದರೆ ಸಿಟೆಟ್ ಕ್ಲಿಯರ್ ಆಯಿತು ಅಂತ ಅರ್ಥ. ಹಾಗಾಗಿ ಸಿಟೆಟ್ ಕ್ಲಿಯರ್ ಆಯಿತು. ಇನ್ನೇನು PST ಮತ್ತು GPT ನೋಟಿಫಿಕೇಷನ್ ಆಯಿತು. ನೋಟಿಫಿಕೇಷನ್ ಆದ ನಂತರ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಾನೆ ಈ ಒಂದು 2A 88 ತೊಗೊಂಡಂಥ ಅಭ್ಯರ್ಥಿ. ಆಗ ಅಪ್ಲಿಕೇಶನ್ ಆಗ್ಬೋದೇನೋ, ಆದರೆ ಅವಾಗ ಅಪ್ಲಿಕೇಶನ್ ತೊಗೋಬೋದೇನೋ ಗೊತ್ತಿಲ್ಲ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇದು ರಿಜೆಕ್ಟ್ ಆಗುತ್ತೆ. ಇದು 2022ರಲ್ಲಿ ನಡೆದಂಥ ಘಟನೆ. ನಾನು ಸುಮ್ಮನೆ ಯಾವುದೋ ಒಂದು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. 2022ರಲ್ಲಿ ಈ ಒಂದು ಘಟನೆ ಆಗಿತ್ತು. ಆ ಕಾರಣದಿಂದಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗಾದರೆ ಅಂದರೆ ಇದ್ರ ಮೂಲಕ ನಿಮಗೆ ಭಯ ಪಡಿಸೋಂಥದ್ದಲ್ಲ. ಯಾರೆಲ್ಲ 2A 2B 3rd A 3rd Bದವ್ರು ಅದಿರಿ, ನೀವು ಸಿಟೆಟ್ ಎಕ್ಸಾಮ್ನಲ್ಲಿ
90 ಅಥವಾ 90+ ಮಾಡೋದಕ್ಕೆ ಟ್ರೈ ಮಾಡಿ. 83 ನೀವಲ್ಲ, ನೀವು ತರ್ಡ್ ಬಿದ್ದವ್ರು ಬಹುತೇಕ ನನಗೆ ಅನಿಸಿದ ಮಟ್ಟಿಗೆ GMLೇ ಬರ್ತೀರಿ, ನೀವು 90 ಮಾಡಲೇಬೇಕು. ಬಟ್ ಇಲ್ಲಿ 2Aದಲ್ಲಿ ಬರ್ತಕ್ಕಂಥ ಕೆಲವು ಕೆಲವು ಕ್ಯಾಸ್ಟ್ಗಳು ಏನಾಗ್ತಾವೆ ಅಂತಂದರೆ ಈ ಸೆಂಟ್ರಲ್ನಲ್ಲಿ OBC ಅಂಡರಲ್ಲೇ ಬರ್ತಾವೆ. ಆ ಕಾರಣದಿಂದಾಗಿ ಅಲ್ಲಿ 83 ತೊಗೊಂಡ ತಕ್ಷಣ ಅವರೆಲ್ಲ ಪಾಸ್ ಆಗಿಬಿಡ್ತಾರೆ. ಆದರೆ ಅದು ಮುಂದೆ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಕರ್ನಾಟಕದಲ್ಲಿ ಕರೀತಕ್ಕಂಥ PhD ಮತ್ತು GPTಗೆ ತೊಂದರೆ ಆಗುತ್ತೆ. ಆ ಕಾರಣದಿಂದಾಗಿ OBCಯಲ್ಲಿ ಯಾರೆಲ್ಲ ಬರ್ತೀರಿ ಅವರೆಲ್ಲರೂ 90 ಮಾಡೋದಕ್ಕೆ ಟ್ರೈ ಮಾಡಿ. ಯಾರೆಲ್ಲ SC/ST ಕ್ಯಾಟಗರಿ 1 ಅವ್ರು ಇದ್ರಿ, ನೀವು 83+ ಆದರೂ ಕೂಡ ಎಲಿಜಿಬಲ್ ಇರ್ತೀರಿ. ಈ ಒಂದು ವಿಷಯ ಕ್ಲಿಯರ್ ಆಯಿತು ಅಂತ ನಾನು ಭಾವಿಸ್ತೇನೆ. ಪದೇ ಏನಾದ್ರ ಬಗ್ಗೆ ಮಾತಾಡೋದು ಬೇಡ. ಮತ್ತು ಯಾವ ಪುಸ್ತಕಗಳನ್ನು ಓದಬೇಕು ನೋಡಿ, ಯಾವುದೇ ಒಂದು ಎಕ್ಸಾಮ್ ಇರಲಿ. ಈಗ ಈ CTET ಅಂತಕ್ಕಂಥದ್ದು ನೀವು ಮೊದಲ ಬಾರಿಗೆ ಬರಿತಾ ಇದ್ದೀರಿ ಅಂತ ಅಂದ್ಕೊಡ್ರಿ, ಅಥವಾ ನೀವು TET ಬರೆದಂಥ ಅನುಭವ ಇದೆ, ಬಟ್ CTET ಬರೆಯೋಕೆ ಹೋಗ್ತಾ ಇರೋದ್ರಿ. ಇದು ಇಂಗ್ಲೀಷ್ ಮೀಡಿಯಮಲ್ಲಿದೆಯಾ ಅಥವಾ ಇನ್ನೊಂದಿದೆಯಾ ಮತ್ತೊಂದಿದೆಯಾ ಆ ವಿಚಾರ ಬೇಡ. ಒಟ್ಟಾರೆಯಾಗಿ ನಿಮಗೆ ಯಾವ ಪುಸ್ತಕಗಳನ್ನು ಓದ್ಕೋಬೇಕಂತಂದರೆ ನೋಡಿ, CTET ಕನಿಷ್ಠ ಒಂದು 7-8 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಗೋಬೇಕು. ಫಸ್ಟ್ ಮಾಡಬೇಕಾಗಿರೋ ಕೆಲಸ ಇದು. ಇದರಲ್ಲಿ ನೀವೇನು ಮಾಡ್ಬೇಕಂತಂದರೆ 30 ಕನ್ನಡ ಪ್ರಶ್ನೆಗಳು ಯಾವ ರೀತಿ ಬಂದಿವೆ, 30 ಇಂಗ್ಲೀಷ್ನ ಪ್ರಶ್ನೆಗಳು ಯಾವ ರೀತಿ ಬಂದಿವೆ, 30 ಸೈಕಾಲಜಿಯ ಪ್ರಶ್ನೆಗಳು ಇಂಗ್ಲೀಷಲ್ಲಿದ್ದರೂ ಕೂಡ ನನಗೆ ಅರ್ಥ ಆಗುತ್ತಾ ಅನ್ನೋದನ್ನು ಇವತ್ತೇ ನೀವು ನೋಡ್ಕೋಬೇಕು. ಮತ್ತು ಸೋಷಿಯಲ್ ಸೈನ್ಸ್ನ 60 ಪ್ರಶ್ನೆಗಳು ಇರ್ತವೆ. ಸೋಷಿಯಲ್ ಸೈನ್ಸ್ನ 60 ಪ್ರಶ್ನೆಗಳು ನೀವು TETಗೋಸ್ಕರ ಸಮಾಜ ವಿಜ್ಞಾನವನ್ನು ಓದಿರ್ತೀರಿ. ಅದೇ ಸಮಾಜ ವಿಜ್ಞಾನದ ಪ್ರಶ್ನೆಗಳು CTETಗೂ ಕೂಡ 60 ಪ್ರಶ್ನೆಗಳೇ ಬರ್ತವೆ ನೋಡಿ. TETಗೂ 30 ಕನ್ನಡ, 30 ಇಂಗ್ಲೀಷು, 30 ಸೈಕಾಲಜಿ, 30 ಸೋಷಿಯಲ್ ಸೈನ್ಸ್. ಇದು ಪೇಪರ್ 2ನಲ್ಲಿ ಏನೂ ವ್ಯತ್ಯಾಸನೇ ಇಲ್ಲ. ಇಲ್ಲಿ ಏನಪ್ಪ ಅಂತಂದರೆ ಕನ್ನಡ ಇಂಗ್ಲೀಷು ಭಾಷೆ ಯಾವ ರೀತಿ ಇರುತ್ತೋ ಅದೇ ರೀತಿ ಬರುತ್ತೆ. ಬಟ್ ಒಂದು ಸೈಕಾಲಜಿ ಪ್ರಶ್ನೆಗಳು TETನಲ್ಲಿ ಕನ್ನಡದಲ್ಲಿ ಬಂದರೆ CTETನಲ್ಲಿ ಇಂಗ್ಲೀಷ್ನಲ್ಲಿ ಬರ್ತವೆ. ಮತ್ತು ಈ 60 TETನಲ್ಲಿ ಬರ್ತಕ್ಕಂಥ ಸಮಾಜ ವಿಜ್ಞಾನ ಪ್ರಶ್ನೆಗಳು ಕನ್ನಡದಲ್ಲಿದ್ದರೆ ಇಲ್ಲಿ ಅಂದರೆ CTETನಲ್ಲಿ ಇಂಗ್ಲೀಷ್ನಲ್ಲಿ ಇರ್ತವೆ. ಹಾಗಾಗಿ ನೀವು ಈ ಕ್ಷಣವೇ ನೀವು ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡ್ರಪ್ಪ ಅಂತಂದರೆ ಆ ಪ್ರಶ್ನೆಗಳನ್ನು ನೋಡ್ಕೊತ ಹೋದ್ರಿ ಅಂದರೆ 60 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆ ನೀವು ಟಚ್ ಮಾಡ್ಬೋದು. ಇಂಥ ಒಂದು 7 ಅಥವಾ 8 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕು. ಕೇವಲ ಬಿಡಿಸೋದಂದ್ರೆ ಒಂದು ಕ್ವಶನ್ ಇರುತ್ತೆ, ಅದಕ್ಕೆ ಆಪ್ಷನ್ ಟಿಕ್ ಮಾಡ್ಕೊಂತ ಹೋಗೋದಲ್ಲ, ಅದನ್ನು ಪೂರ್ತಿಯಾಗಿ ಅನಲೈಸ್ ಮಾಡಬೇಕು. ಅಂದರೆ ತಳ ಬುಡ ಎಲ್ಲ ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ, ಆ ಒಂದು ಪ್ರಶ್ನೆ ಬಗ್ಗೆ. ಆ ರೀತಿ ನೀವು ಅನಲೈಸ್ ಮಾಡ್ತಾ ಹೋಗ್ಬೇಕು. ನೀವು ಬಯಸಿದ್ರಿ ಅಂತಂದರೆ, ನಾನು ಈಗಾಗಲೇ ಹೇಳಿದ್ದೀನಿ ಏನಪ್ಪ ಅಂತಂದರೆ, ನೀವು ಬಯಸಿದರೆ CTETನ ಈ ಹಿಂದಿನ ವರ್ಷದ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಿಡಿಸ್ತೀನಿ. ಅವುಗಳನ್ನು ಸಂಪೂರ್ಣವಾಗಿ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ, ನೀವಾಗಲಿ ಕಮೆಂಟ್ ಮಾಡಿದರೆ. ಅಂದರೆ ಆ ಕಾರಣಕ್ಕೋಸ್ಕರ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ರಿ. ಮತ್ತು ಇದು ಒಂದು ಸ್ಟಡಿ ಪ್ಲ್ಯಾನ್. ಮತ್ತು ನೆಕ್ಸ್ಟ್ ನೋಡಿ, ಈಗ ಹಳೆ ಪ್ರಶ್ನೆ ಒಂದು 7 ಅಥವಾ 8 ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಕನ್ನಡದ ಈ ರೀತಿ ಪ್ರಶ್ನೆಗಳು ಬರ್ತವೆ, ಇಂಗ್ಲೀಷ್ನಲ್ಲಿ ಈ ರೀತಿ ಪ್ರಶ್ನೆಗಳು ಬರ್ತವೆ ಸೈಕಾಲಜಿ ಪ್ರಶ್ನೆಗಳಿಗೆ. ಮತ್ತು ಇನ್ನೊಂದು ನೆನಪಿರಲಿ, ಸೈಕಾಲಜಿಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತಿರ್ತವೆ. ಆ ಕಾರಣಕ್ಕೋಸ್ಕರನಾದರೂ ನೀವು CTET ಮತ್ತು TET ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಹೆಲ್ಪ್ ಆಗೋಂಥ ಚಾನ್ಸಸ್ ಇರುತ್ತೆ. 60 ಸಮಾಜ ವಿಜ್ಞಾನ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನೋದು ಗೊತ್ತಾಯಿತು. ಒಂದು 7-8 ಒಂದು 10-12 ಒಂದು CTET ಕ್ವಶನ್ ಪೇಪರ್ಗಳನ್ನು ಸಂಪೂರ್ಣವಾಗಿ ಬಿಡಿಸ್ಬಿಡ್ಬೇಕು. ಮೊದಲು ಬಿಡಿಸಿದರೆ ಆನಂತರ ಮತ್ತೇನು ಓದಬೇಕು ಅಂತಂತಂದರೆ ನಿಮ್ಮ ಸಿಲೆಬಸ್ಸನ್ನು ಓದಬೇಕು. ಈಗ ನೋಡಿ, ಸಮಾಜ ವಿಜ್ಞಾನ 60 ಪ್ರಶ್ನೆಗಳು ಬರ್ತವೆ ಅಂತಂದರೆ ಸಮಾಜ ವಿಜ್ಞಾನ ಪುಸ್ತಕಗಳನ್ನು ಓದಬೇಕು. ಸಾಧ್ಯ ಆದರೆ ನಿಮಗೆ ಇಂಗ್ಲೀಷ್ ಮೀಡಿಯಮ್ ಅರ್ಥ ಆಗುತ್ತೆ ಅಂತಂದರೆ NCERT ಬುಕ್ಸನ್ನು ನೀವು ಓದ್ಬೋದು. ಅದು ನಿಮ್ಗೆ ಅರ್ಥ ಆಗಲ್ಲ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ನ ಪುಸ್ತಕಗಳನ್ನೇ ಓದ್ಬೋದು, ಏನು ತಪ್ಪಿಲ್ಲ. ಆದರೆ ಸ್ವಲ್ಪ ಕ್ವಶನ್ಗಳು ನೇರವಾಗಿ ಬರೋದು ಕಷ್ಟ ಆಗ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನು ತೊಂದರೆ ಇಲ್ಲ. ಸಾಧ್ಯ ಆದರೆ ನೀವು ಇಂಗ್ಲೀಷ್ ಮೀಡಿಯಮ್ ನಿಮ್ಗೆ ಅರ್ಥ ಆಗುತ್ತೆ ಅಂದರೆ, ಮತ್ತು ಅದರಲ್ಲಿ BScದವ್ರು ಏನಿರ್ತಾರಲ್ಲ, ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದಂತೂ ಭಾಳ ಬೆಸ್ಟ್. ನಮ್ಮ ಸೋಷಲ್ ಸೈನ್ಸ್ ಮಂದಿಗೆ ಅಷ್ಟೇ ಇದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತು ಇನ್ನೊಂದಿಷ್ಟು ಏನಪ್ಪ ಅಂತಂದರೆ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಮತ್ತು ಕೆಲವೊಂದಿಷ್ಟು CTETನ ಇಂಪಾರ್ಟೆಂಟ್ ಬುಕ್ಸ್ನ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಲಿಂಕ್ ಇರುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಫ್ಲಿಪ್ಕಾರ್ಟ್ಗೆ ಹೋಗುತ್ತೆ. ನೀವು ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಮ ಮನೆಗೇ ಆ ಒಂದು ಪುಸ್ತಕ ಬರ್ತಕ್ಕಂಥದ್ದು. ಅಂದರೆ ಈ ವಿಡಿಯೋದ ಹೆಡ್ಡಿಂಗ್ ಏನಿದೆ, ಹೆಡ್ಲೈನ್ಸ್, ಆ ಹೆಡ್ಲೈನ್ಸ್ ಮೇಲೆ ಮುಟ್ಟಿದ್ರಿ ಅಂತಂದರೆ ಕೆಳಗಡೆ ಬುಕ್ಸ್ ಲಿಸ್ಟ್ ಬರ್ತೈತಿ. ಆ ಲಿಸ್ಟನ್ನು ನೀವು ನೋಡ್ಕೋಬೋದು. ಮತ್ತು PhD ಮತ್ತು GPT ಬರೆಯೋದಕ್ಕೆ ಬೇರೆ ದಾರಿ ಏನಾದರೂ ಇದೆ ಅಂತಂದರೆ ಖಂಡಿತವಾಗ್ಲೂ ಬೇರೆ ದಾರಿನೇ ಇಲ್ಲ. ಏನಪ್ಪ ಅಂತಂದರೆ, ಈಗ ಮಾನ್ಯ ಶಿಕ್ಷಣ ಸಚಿವರು ಏನು ಹೇಳ್ತಿದ್ದಾರೆ ಅಂದರೆ, ಅತಿ ತುರ್ತಾಗಿ ಈ ಒಂದು ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾಯಿದ್ರೆ, ಈಗ ತಾನೇ TET ಮುಗಿದಿರೋದ್ರಿಂದ ಬಹುತೇಕ ಇನ್ನೊಂದು 5-6 ತಿಂಗಳ ಕಾಲ, ಒಂದು 6 ತಿಂಗಳಂತೂ TET ಆಗಲಿಕ್ಕಿಲ್ಲ. ಮತ್ತು ಅಷ್ಟರಲ್ಲಿ ಏನಾದರೂ ಈ ಒಂದು PhD ಮತ್ತು GPT ಎಕ್ಸಾಮನ್ನು ಅಂದರೆ ನೋಟಿಫಿಕೇಷನ್ ಮಾಡಿದ್ರು ಅಂತಂದರೆ ನಿಮಗೆ ತೊಂದರೆ ಆಗುತ್ತೆ. ಯಾಕಂದರೆ ಈ ಕಡೆ CTETನೂ ಹಾಕಲಿಲ್ಲ ಅಥವಾ CTETನೂ ಕ್ಲಿಯರ್ ಮಾಡ್ಕೊಳ್ಳಿಲ್ಲ, ಮತ್ತು ಇಲ್ಲಿ TET ಕೂಡ ಆಗಿಲ್ಲ ಅಂತಂದರೆ ಮುಂಬರ್ತಕ್ಕಂಥ PhD ಮತ್ತು GPTಯಿಂದ ನೀವು ವಂಚಿತರಾಗ್ತೀರಿ. ಆ ಕಾರಣದಿಂದಾಗಿ CTET ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ,
ನಿಮ್ಮ ಜೊತೆ ನಾನು ಇದ್ದೇ ಇರ್ತೀನಿ. ಕಮೆಂಟ್ ಮಾಡಿ. ಜೊತೆಗೆ ನಿಮಗೋಸ್ಕರ ನಾನು ಸಮಾಜ ವಿಜ್ಞಾನ ಮತ್ತು ಸೈಕಾಲಜಿ ಹಳೆಯ ಪ್ರಶ್ನೆ ಮತ್ತು ಅವನ್ನೆಲ್ಲ ಅನಲೈಸ್ ಮಾಡಿಕೊಡ್ತೀನಿ. ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಒದಗಿಸೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ಮತ್ತು CTET ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಿಮ್ಮ ಜೊತೆ ಪ್ರತಿನಿತ್ಯ ಒಂದೊಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ಕೊತ ಯಾವ ರೀತಿ ಓದಬೇಕು ಏನು ಅಂತೇಳಿ ಒಂದು ಸ್ಟ್ರಾಟಜಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಕಾರಣದಿಂದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಏನಪ್ಪ ಅಂತಂದರೆ ನೀವು ಕಮೆಂಟ್ ಮಾಡಿ, ಏನು ನಿಮಗೆ CTETನಲ್ಲಿ ಏನು ಬೇಕಾಗಿತ್ತು ಮಾಹಿತಿ, ಕನ್ನಡ ಬೇಕು, ಇಂಗ್ಲೀಷ್ ಬೇಕು, ಅಥವಾ ಸೈಕಾಲಜಿ ಬೇಕು, ಸೋಷಿಯಲ್ ಸೈನ್ಸ್ನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕು, ಏನು ಬೇಕು ಮಾಹಿತಿ ಅಲ್ಲ ಅದೆಲ್ಲ ಮಾಹಿತಿ ನಾನು ನೀಡೋದಕ್ಕೆ ರೆಡಿ ಇದ್ದೀನಿ. ಬಟ್ ಏನು ಬೇಕು ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿದ್ರಪ್ಪ ಅಂತಂದರೆ ಯಾವ ವಿಷಯದ ಮೇಲೆ ಹೆಚ್ಚು ಫೋಕಸ್ ಮಾಡ್ಬೇಕನ್ನೋದು ನನಗೂ ಕೂಡ ಒಂದಷ್ಟು ಐಡಿಯಾ ಬರುತ್ತೆ. ಆ ಕಾರಣದಿಂದಾಗಿ ನಾನು ನಿಮ್ಮ ಒಂದು ಕಾಮೆಂಟ್ಗಳ ಆಧಾರದ ಮೇಲೆ ಮುಂದಿನ ವೀಡಿಯೋಗಳನ್ನು ಮಾಡ್ತೀನಿ. ಸೊ ಇದೊಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟನ್ನು ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.